ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ದಂಗಲ್ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮಹಾಬಿರುಕು. ಜಿಬಿಎ ಎಲೆಕ್ಷನ್ಗೆ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆ. ಕುತೂಹಲ ಮೂಡಿಸಿದ ಎಚ್ಡಿಕೆ ನಡೆ. ಜಿಬಿಎ ಚುನಾವಣೆಯಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಸಮನ್ವಯದ ಕೊರತೆ. ದೋಸ್ತಿ ನಾಯಕರ ನಡುವೆ ಭಿನ್ನರಾಗ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಷ್ಟಕ್ಕಷ್ಟೇನಾ? ಜಿಬಿಎ ಎಲೆಕ್ಷನ್ಗೆ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆ ಮಾಡಿದ್ರೆ ಗಂಡ ಹೆಂಡರ ಸಂಬಂಧದಲ್ಲಿ ಬಿರುಕು ಬರೋದಿಲ್ವೇ? ಕುತೂಹಲ ಮೂಡಿಸಿದ ಎಚ್ಡಿಕೆ ನಡೆ. ಜಿಬಿಎ ಚುನಾವಣೆಯಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಸಮನ್ವಯದ ಕೊರತೆ ಇದೆ. ಸಭೆನೇ ನಡೆಸಿಲ್ಲ. 85-100 ವಾರ್ಡ್ಗಳಲ್ಲಿ ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧಿಸುವುದಕ್ಕೆ ಎಚ್ಡಿಕೆ ಚಿಂತನೆ. ಸೀಟು ಹಂಚಿಕೆಯ ವೇಳೆ ಬಿಜೆಪಿ ಬಳಿ ಕನಿಷ್ಠ 70-80 ಸೀಟು ಕೇಳೋದಕ್ಕೆ ನಿರ್ಧಾರ. ಅಷ್ಟು ಕ್ಷೇತ್ರ ಬಿಟ್ಟು ಕೊಟ್ಟರೆ ಮೈತ್ರಿಯಾಗಿ ಚುನಾವಣಾ ಹೋರಾಟ. ಇಲ್ಲದಿದ್ದರೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಇಲ್ಲದಿದ್ದರೆ ಪ್ರತ್ಯೇಕವಾಗಿ ಸ್ಪರ್ಧೆಗೆ ಚಿಂತನೆ. 2028ರ ಸಿಎಂ ಸ್ಥಾನಕ್ಕೆ ಮೈತ್ರಿ ನಾಯಕರ ನಡುವೆ ಈಗಲೇ ಪೈಪೋಟಿ ಶುರುವಾಗಿದೆ. ಆರಂಭದ ದಿನಗಳಿಂದಲೂ ನಾವು ಹೇಳ್ತಾ ಬಂದ್ವಿ, ಈ ಮೈತ್ರಿ ಅನ್ನೋದು ಇಬ್ಬರಿಗೂ ಧರ್ಮ ಸಂಕಟವೇ ಅಂತ. ಇಬ್ಬರಿಗೂ ಧರ್ಮ ಸಂಕಟ. ಒಂದು ಕಡೆ ಹಾಸನದಲ್ಲಿ ಪ್ರೀತಮ್ ಗೌಡ ಭಿನ್ನರಾಗ, ಮತ್ತೊಂದು ಕಡೆ ಮಂಡ್ಯದಲ್ಲಿ ಈವರೆಗೂ ಬಹಿರಂಗ ಸಭೆ ಕರೆದಿಲ್ಲ ಕುಮಾರಸ್ವಾಮಿ. ಬಿಜೆಪಿಗರಂತೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಪ್ರತಿಭಟನೆಯಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡೋದಿಲ್ಲ, ಕೂತು ಜಾಗದಲ್ಲೇ ಪ್ರೆಸ್ ಮೀಟ್ ಕರೀತಾರೆ. ಇದರಿಂದ ಮೈತ್ರಿ ಇನ್ನಷ್ಟು ಬಲವರ್ಧನೆ ಆಗೋದಕ್ಕೆ ಸಾಧ್ಯನಾ? ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನೂ 2.25 ವರ್ಷಗಳಿದ್ದಾವೆ. ಅದಕ್ಕೂ ಮುಂಚಿತವಾಗಿಯೇ ಮೈತ್ರಿ ಸಂಬಂಧದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ. ನಿಜಕ್ಕೂ ಕೂಡ ಮೈತ್ರಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಚರ್ಚೆಗಳೇ ಶುರುವಾಗಿದೆ. ಪ್ರೀತಮ್ ಗೌಡ 2018ರಲ್ಲಿ ಹಾಸನದ MLA ಆಗಿ ಹೊರಬಂದು ಅದಾದ ನಂತರ ಬಿಜೆಪಿಯ ಕ್ಯಾಬಿನೆಟ್ನಲ್ಲಿ ಪ್ರಭಾವಿ ಮಿನಿಸ್ಟರ್ ಆದವರು. ಆ ತರಹದ್ದೊಂದು ಪ್ರೀತಮ್ ಗೌಡ ಆರಂಭದ ದಿನಗಳಿಂದಲೇ, ಅದರಲ್ಲೂ ಕೂಡ 2024ರಲ್ಲಿ ಲೋಕಸಭಾ ಚುನಾವಣೆಗೆ JDS ಬಿಜೆಪಿ ಜೊತೆ ಲಗ್ನ ಮಾಡಿಕೊಳ್ಳುತ್ತೆ ಅನ್ನೋ ವಿಚಾರ ತಿಳಿದಾಗ ಪ್ರೀತಮ್ ಗೌಡ ಅದನ್ನ ಖಂಡತುಂಡವಾಗಿ ಎದುರಿಸಿದ್ರು. ಈಗಲೂ ಪ್ರೀತಮ್ ಗೌಡರ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದೇ ನಿರ್ಧಾರದಲ್ಲಿ ಅಚಲವಾಗಿ ನಿಂತಿದ್ದಾರೆ. ಹೀಗಿದ್ದಾಗ ಇನ್ನು ಮಂಡ್ಯದಲ್ಲಿ ಸುಮಲತಾರ ಆ ಒಂದು ಕ್ಷೇತ್ರವನ್ನು ಕುಮಾರಸ್ವಾಮಿ ತನ್ನ ತೆಕ್ಕೆಗೆ ತಗೊಂಡ್ರು ಮೈತ್ರಿಯ ಭಾಗವಾಗಿ. ಅಲ್ಲಿಯೂ ಕೂಡ ಬಿಜೆಪಿಯ ಸ್ಥಳೀಯ ನಾಯಕರನ್ನ ಕುಮಾರಸ್ವಾಮಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯಾವ ಕಾರ್ಯವೂ ನಡೆದಿಲ್ಲ. ಸರಿ, ಗ್ರೇಟರ್ ಬೆಂಗಳೂರು ಚುನಾವಣೆ ಹತ್ತತ್ರ ಇದೆ. ಈಗಲಾದರೂ ಸಮನ್ವಯ ಸಭೆ ಕರೆಯೋಣ, ನಿಮಗೆಷ್ಟು ನಮಗೆಷ್ಟು ಅಂತ ಕೂತ್ ಮಾತಾಡೋಣ. ಈವರೆಗೂ ಸಮನ್ವಯದ ಕೊರತೆನೇ ಕಾಣ್ತಾ ಇರೋದು. ಮೈತ್ರಿ ಮತ್ತೊಂದು ಕಡೆ ಬಿಜೆಪಿ ಮೈತ್ರಿ ಧರ್ಮವನ್ನು ಪಾಲಿಸ್ತಾ ಇಲ್ಲ, JDS ಅಂತ ಹೇಳಿ ಕೂಗು. ಮೈತ್ರಿ ಧರ್ಮವನ್ನು ಪಾಲಿಸ್ತಾ ಇಲ್ಲ. ಹಾಸನದಲ್ಲಿ ಸಮಾವೇಶ ಮಾಡಿದ್ರು. ಆ ಸಮಾವೇಶದ ಉದ್ದಗಲಕ್ಕೂ ದೊಡ್ಡಗೌಡರು, ಚಿಕ್ಕಗೌಡರು, ಮತ್ತೊಬ್ಬ ಗೌಡರು, ಇನ್ನೊಬ್ಬ ಗೌಡರು ಎಲ್ಲ ಹೇಳಿದ್ದು ಕುಮಾರಸ್ವಾಮಿನೇ CM ಅಂತ. ಇದು ಮೈತ್ರಿ ಧರ್ಮದ ವಿರೋಧ ಹೇಳಿಕೆ. ಮೈತ್ರಿ ಅಂತ ಬಂದಾಗ ಇಬ್ಬರದು ಒಪಿನಿಯನ್ ಶೇರ್ ಆಗಬೇಕು. ನೀನೊಂದು ಹೇಳು, ನಾನೊಂದು ಹೇಳ್ತೀನಿ, ಕಟ್ಟ ಕಡೆಯದಾಗಿ ನಿರ್ಧಾರ ಬೇರೆ ಮಾಡೋಣ. ನಾನೂ ಹೇಳಿಲ್ಲ, ನೀನೂ ಹೇಳಿಲ್ಲ, ಹಾಸನದಲ್ಲಿ ನಿಂತ್ಕೊಂಡು ನಾನೇ CM ಅಂದರೆ ಹೆಂಗಯ್ಯ? ಬಿಜೆಪಿಯ ವಾದ ಇದು. ಹಾಗಾಗಿ ಮೈತ್ರಿ ಧರ್ಮವನ್ನು ಪಾಲಿಸೋದ್ರಲ್ಲಿ JDS ಎಡವುತ್ತಾ? ಈ ಎಡವಟ್ಟೆ ನಾಳೆ ದಿನ ಮೈತ್ರಿ ಮುರಿಯೋದಕ್ಕೆ ಕಾರಣ ಆಗುತ್ತಾ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯಲ್ಲಿ JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತಾ? ತಾಲೂಕು ಪಂಚಾಯಿತಿ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಈಗ ಹಿಂಗಾದ್ರೆ ನಾಳೆ ದಿನ ಮೈತ್ರಿ ಕಂಟಿನ್ಯೂ ಆಗೋದಿಲ್ಲ ಅನ್ನೋ ಅರ್ಥಕ್ಕೆ ಈಗ ರಾಜ್ಯ ಬಂದಿಳಿದಿದೆ. ಸೀಟು ಹಂಚಿಕೆಯ ವೇಳೆ ಬಿಜೆಪಿ ಬಳಿ ಕನಿಷ್ಠ 70-80 ಸೀಟು ಕೇಳೋದಕ್ಕೆ ನಿರ್ಧಾರ. ಈಗ ಬೆಂಗಳೂರು ಅನ್ನುವಂತಹ ಮಹಾನಗರದಲ್ಲಿ, ಗ್ರೇಟರ್ ಬೆಂಗಳೂರಿನಲ್ಲಿ 369 ವಾರ್ಡ್ಗಳಿದ್ದಾವೆ. ಈ 369 ವಾರ್ಡ್ಗಳ ಪೈಕಿ ಒಂದು 150 ವಾರ್ಡ್ಗಳಲ್ಲಿ ಬಿಜೆಪಿ ಶಕ್ತಿ ಇರತಕ್ಕಂತಹ ವಾರ್ಡ್ಗಳಿದ್ದಾವೆ. ಆ ಶಕ್ತಿ ಇರತಕ್ಕಂಥ ವಾರ್ಡ್ಗಳಲ್ಲಿ JDS ಏನಾದರೂ ನನಗೂ ಒಂದು ಸೀಟ್ ಕೊಡಿ ಅಂತ ಕೇಳಿದ್ರೆ ಬಿಜೆಪಿ ಕೊಡೋದಕ್ಕೆ ಸಿದ್ಧತೆಯಲ್ಲಿರೋದಿಲ್ಲ. ಹಂಗಿದ್ದಾಗ ಅಲ್ಲೊಂದು ಭಿನ್ನರಾಗ,
ಹಂಗಿದ್ದಾಗ ಅಲ್ಲೊಂದು ನಿಷ್ಠೂರತೆ ಬಂದೇ ಬರುತ್ತೆ. ಹಾಗಾಗಿ ಇದು ಮುಂದುವರಿಯುವ ಲಕ್ಷಣಗಳು ಯಾವುದೂ ಕಾಣುತ್ತಿಲ್ಲ. ಇಲ್ಲದಿದ್ದರೆ ಇಬ್ಬರಾಗಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋ ಸಾಧ್ಯತೆಗಳಿದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.